ಸೊ ಹಲೋ ಎಲ್ರಿಗೂ ನಮಸ್ಕಾರ. ಹೋಪ್ ಎಲ್ಲ ಸೂಪರ್ ಆಗಿ ಹ್ಯಾಪಿಯಾಗಿ ಹೆಲ್ದಿ ಆಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಫಸ್ಟ್ ಆಫ್ ಆಲ್ ನಿಮ್ಮೆಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ವರಮಹಾಲಕ್ಷ್ಮಿ. ಅಂಡ್ ಹೋಪ್ ಈ ವಿಡಿಯೋ ನಿಮ್ಗೆ ಬಂದು ತಲುಪಿರುತ್ತೆ ಅಂತ ಭಾವಿಸಿದೀನಿ. ಇದು ಇನ್ನೊಂದು ಮ್ಯಾನಿಫೆಸ್ಟೇಷನ್ ವಿಡಿಯೋ ಆಗಿರುತ್ತೆ. ಅಂಡ್ ಇವತ್ತು ಫ್ರೈಡೆ, ಹಬ್ಬ ಮಾಡ್ತಿರ್ತೀರಾ, ಹಾಗೆ ಈ ವಿಡಿಯೋ ನಿಮ್ಗೆ ತುಂಬಾನೇ ಹೆಲ್ಪ್ ಆಗ್ಬೋದು ಅಂತ ಭಾವಿಸಿದೀನಿ. ಈ ಹಬ್ಬ ಸ್ಪೆಷಲಿ ಲಕ್ಷ್ಮಿಗೆ ನಾವು ಪೂಜೆ ಮಾಡ್ತಿರ್ತೀವಿ. ಅಫ್ಕೋರ್ಸ್ ಲಕ್ಷ್ಮಿ ಅಂದ್ರೆ ದುಡ್ಡು ಜಾಸ್ತಿ. ಸೊ ದುಡ್ಡು ಎಲ್ರಿಗೂ ತುಂಬಾನೇ ಇಷ್ಟ. ಇವತ್ತು ನಾನು ಕೂಡ ಮಾತಾಡ್ತಿರೋದು ದುಡ್ಡಿನ ಒಂದು ಟಾಪಿಕ್ ಬಗ್ಗೆ. ಸೊ ಇವತ್ತು ದುಡ್ಡನ್ನ ನಮ್ಮ ಲೈಫ್ಗೆ ಹೆಂಗ್ ಅಟ್ರಾಕ್ಟ್ ಮಾಡೋದು, ಅಥವಾ ನಾನು ಏನ್ ಫಾಲೋ ಮಾಡ್ತಿದ್ದೀನಿ ನನ್ನ ಡೈಲಿ ಲೈಫ್ ಅಲ್ಲಿ ದುಡ್ಡನ್ನ ಅಟ್ರಾಕ್ಟ್ ಮಾಡಕ್ಕೆ ಅನ್ನೋದನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ಈ ವ್ಲಾಗ್ಗೆ ವೆಲ್ಕಮ್. ವಿಡಿಯೋನ ಫುಲ್ ಆಗಿ ವಾಚ್ ಮಾಡಿ. ಸಾಕಷ್ಟು ಟಿಪ್ಸ್ ನ ಕೊಟ್ಟಿದ್ದೀನಿ, ಅಫರ್ಮೇಶನ್ಸ್ ನ ಕೊಡ್ತೀನಿ, ಅಂಡ್ ಡೈಲಿ ಲೈಫ್ ಅಲ್ಲಿ ಹೆಂಗೆ ಈಸಿಯಾಗಿ ದುಡ್ಡು ಮಾಡ್ಬೋದು, ನಿಮ್ಮ ಎನರ್ಜಿ ಹೆಂಗ್ ಮ್ಯಾಚ್ ಮಾಡ್ಬೇಕು, ವೈಬ್ರೇಷನ್ ಹೆಂಗ್ ಹೈ ಮಾಡ್ಕೋಬೇಕು, ಇದ್ರ ಮುಖಾಂತರ ದುಡ್ಡನ್ನ ನಾವು ಡೈಲಿ ಲೈಫ್ ಅಲ್ಲಿ ಹೆಂಗ್ ಅಟ್ರಾಕ್ಟ್ ಮಾಡೋದು, ನಮ್ಮ ಬ್ಲಾಕೇಜಸ್ ನೆಲ್ಲ ಹೆಂಗ್ ರಿಮೂವ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಅಂಡ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಕೂಡ ಮಧ್ಯದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಲೆಟ್ಸ್ ಬಿಗಿನ್ ದ ವ್ಲಾಗ್ ಗೈಸ್. ಸೊ ಫಸ್ಟ್ ಒಂದ್ ವಿಚಾರ ಏನಪ್ಪಾ ಅಂದ್ರೆ, ನನ್ನ ಮೆಂಟರ್ ನನ್ಗೆ ಹೇಳ್ಕೊಟ್ಟಿದ್ದ ವಿಚಾರ, ನನಗೂ ಗೊತ್ತಿರ್ಲಿಲ್ಲ ಫಸ್ಟ್. ಸೊ ಮನಿ ಅನ್ನೋದು ಒಂದು ನ್ಯೂಟ್ರಲ್ ಎನರ್ಜಿ ಅಂತೆ. ಸೊ ನಾವ್ ಅದಕ್ಕೆ ಹೆಂಗ್ ವೈಬ್ರೇಟ್ ಆಗ್ತೀವಿ ಒಳಗಡೆಯಿಂದ, ಅದು ನಮ್ ಕಡೆ ಏನೋ ಬರಕ್ಕೆ ಶುರುವಾಗುತ್ತೆ ಮನಿ. ಸೊ ದಟ್ ಈಸ್ ಅ ಕಾನ್ಸೆಪ್ಟ್. ಸೊ ಮನಿಗೆ ಇವ್ರ ಹತ್ರ ಹೋಗ್ಬೇಕು, ಓಕೆ ರಂಜಿತ್ ಹತ್ರ ದುಡ್ಡಿಲ್ಲ, ಪಾಪ ಅಳ್ತಿದ್ದಾಳೆ, ಬೇಜಾರಾಗಿದ್ದಾಳೆ, ಅವಳ ಹತ್ರ ಹೋಗೋಣ ಅನ್ನೋದು ಯಾವ್ದೇ ತರ ರಿಕ್ವೈರ್ಮೆಂಟ್ಸ್ ಇಲ್ಲ. ನೀನ್ ಅದನ್ನ ಖುಷಿಯಿಂದ ಪಾಸಿಟಿವ್ ಆಗಿ ನೋಡೋದು, ಅದ್ರ ಬಗ್ಗೆ ಒಳ್ಳೇದ್ ಮಾತಾಡೋದು ಮಾಡಿದ್ರೆ ದುಡ್ಡು ನಿಮ್ ಹತ್ರ ಈಸಿಯಾಗಿ ಬರಕ್ಕೆ ಶುರುವಾಗುತ್ತೆ. ಅದನ್ನ ನಾನು ಅರ್ಥ ಮಾಡ್ಕೊಂಡಿದ್ದು, ನಾನು ಅನ್ಕೊಂಡಿದ್ದೆ ಸೊ ಜಾಸ್ತಿ ಕಷ್ಟ ಪಡ್ಬೇಕು ಲೈಫ್ ಅಲ್ಲಿ, ಕಷ್ಟ ಪಡ್ಲೇಬಾರ್ದು ಅನ್ನೋದು ಅಲ್ಲ ನನ್ನ ಅರ್ಥ. ಬಟ್ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ಬೇಕು, ಇಂಥ ಕೆಲಸ ಮಾಡಿದ್ರೆ ಮಾತ್ರ ಡೈಲಿ ದುಡ್ಡು ಬರುತ್ತೆ, ಹಿಂಗಿದ್ರೆ ಡೈಲಿ ಜಾಬ್ ಮಾಡ್ಕೊಂಡಿದ್ರೆ ದುಡ್ಡು ಬರಲ್ಲ, ಹಂಗೆ ಹಿಂಗೆ ಅಂತ ಸಾಕಷ್ಟು ಕ್ವಶನ್ಸ್ ಇತ್ತು ನನ್ನ ತಲೆಯಲ್ಲಿ. ಸೊ ನನ್ನ ಮೆಂಟರ್ ಅದನ್ನ ಸ್ವಲ್ಪನೇ ಕ್ಲಿಯರ್ ಮಾಡ್ಕೊಟ್ರು ನನಗೆ. ಸೊ ಹೇಳ್ದಾಗೆ ಇಟ್ಸ್ ಅ ನ್ಯೂಟ್ರಲ್ ಎನರ್ಜಿ, ಆ ಕಡೆಗೂ ಅಲ್ಲ ಈ ಕಡೆಗೂ ಅಲ್ಲ ಅನ್ನೋ ತರ ಇರುತ್ತೆ. ಸೊ ನಾವು ಒಳಗಡೆಯಿಂದ ಅದ್ರ ಬಗ್ಗೆ ಎಷ್ಟು ಒಳ್ಳೆ ರೀತಿಲಿ ಮಾತಾಡ್ತೀವಲ್ವಾ, ಅದ್ರ ಬೇಸ್ ಮೇಲೆ ಅದ್ ನಮ್ ಕಡೆ ಬರಕ್ಕೆ ಶುರು ಆಗುತ್ತೆ. ಸೊ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ಇವಾಗ ನಿಮ್ ಹತ್ರ ಹಣ ಬರ್ತೀರಾ, ನೀವು ತುಂಬಾ ದೊಡ್ಡ ಬಿಸ್ನೆಸ್ ಮಾಡ್ತಿರ್ಬೋದು, ಮನೇಲೂ ಮಾಡ್ಬೋದು, ಅಥವಾ ಆಚೆ ಹೋಗಿ ಮಾಡ್ಬೋದು, ನಿಮ್ದು ಆಫೀಸ್ ಇರ್ಬೋದು, ಜಾಬ್ ಮಾಡ್ತಿರ್ಬೋದು, ಏನಿಥಿಂಗ್ ಆಯ್ತಾ. ಸೊ ನಮ್ ಕಡೆ ಯಾಕೆ ದುಡ್ಡು ಬರ್ತಿಲ್ಲ ಅನ್ನೋದು ಒಂದ್ 10 ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ. ಓಕೆ, ನನ್ನಲ್ಲಿ ಎಲ್ಲಿ ಬ್ಲಾಕೇಜಸ್ ಇದೆ ಅಂದ್ರೆ, ಒಳಗಡೆ ಯಾವ ಒಂದು ಥಾಟು ನನ್ನನ್ನ ಮನಿ ಅಟ್ರಾಕ್ಟ್ ಮಾಡಕ್ಕೆ ಬಿಡ್ತಿಲ್ಲ ಅನ್ನೋದನ್ನ ಒಂದ್ 10 ನಿಮಿಷನ, ಒಂದ್ 5 ನಿಮಿಷನ ಕೂತ್ಕೊಂಡು ಯೋಚನೆ ಮಾಡಿ. ಸೊ ನಾನು ತುಂಬಾ ವಿಡಿಯೋದಲ್ಲಿ ಹೇಳ್ತೀನಿ, ನಮ್ಗೆ ಬೇರೆ ಬೇರೆ ವಿಚಾರಗಳು, ನೆಗೆಟಿವ್ ವಿಚಾರಗಳು ಮಾತಾಡಕ್ಕೆ ಒಂದ್ 10 ನಿಮಿಷ ಅಲ್ಲ, ಇಡೀ ದಿನನೇ ಕಳಿತೀವಿ, ಕರೆಕ್ಟ್ ಅಲ್ವಾ. ಸೊ ಅದ್ರ ಬದಲಾಗಿ ಮನಿ ಎಲ್ಲಿ ಬ್ಲಾಕ್ ಆಗ್ತದೆ, ಇಲ್ಲಿವರೆಗೂ ಬಂದ್ಬಿಟ್ಟಿದೆ, ನನ್ನವರೆಗೂ ರೀಚ್ ಆಗ್ತಿಲ್ಲ, ಅದಕ್ಕೆ ಏನ್ ತಪ್ಪು ಮಾಡ್ತಾ ಇದ್ದೀನಿ ನಾನು, ನನ್ನ ಮನ್ಸಲ್ಲಿ ನಿಜವಾಗ್ಲೂ ಮನಿ ಬಗ್ಗೆ ಯಾವೆಲ್ಲ ಒಳ್ಳೆ ಥಾಟ್ಸ್ ಇದೆ, ಅಥವಾ ಏನೆಲ್ಲ ನೆಗೆಟಿವ್ ಥಾಟ್ಸ್ ಇದೆ, ನಾನು ಚಿಕ್ಕ ವಯಸ್ಸಿನ ಅಪ್ಪ ಅಮ್ಮ ಏನಾದ್ರು ಹೇಳಿದ್ನ ಕೇಳಿಸ್ಕೊಂಡು ನನ್ನ ಸಬ್ ಕಾನ್ಶಿಯಸ್ ಅಲ್ಲಿ ಅದೇ ಕುತ್ಕೊಂಡ್ಬಿಟ್ಟಿದ್ಯಾ. ಸೊ ಇಂಥ ವಿಚಾರಗಳನ್ನ ಮನಿ ಬ್ಲಾಕೇಜಸ್ ಅಂತ ಹೇಳ್ತೀವಿ. ಅಂದ್ರೆ ಚಿಕ್ಕ ವಯಸ್ಸಿಂದ ಬಂದಿರ್ಬೋದು, ಅಥವಾ ನಾವು ಬೆಳೀತಾ ಬಂದಿರ್ಬೋದು, ಇವಾಗಿರ್ಬೋದು, ಯಾವ್ದಾದ್ರೂ ಪರವಾಗಿಲ್ಲ. ಸೊ ಎಲ್ಲಿಂದ ಈ ಒಂದು ಬ್ಲಾಕೇಜಸ್ ಶುರುವಾಗಿದೆ ಅಂತ ಒಂದ್ 10 ನಿಮಿಷ ಕುತ್ಕೊಂಡು ಯೋಚನೆ ಮಾಡಿ, ನಿಮ್ಮ ಮನಿ ಬ್ಲಾಕೇಜಸ್ ನ ಫಸ್ಟ್ ರಿಲೀಸ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಯಾವತ್ತೇ ಇದ್ರೂ ಒಳಗಡೆಯಿಂದ ನಾವು ಶುದ್ಧಿ ಆದಾಗ ಆಚೆ ಎಲ್ಲವೂ ನಮ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಎಲ್ಲ ತುಂಬಾ ಚೆನ್ನಾಗಿ ಲೈಫ್ ಬ್ಯೂಟಿಫುಲ್ ಆಗಿ ಸರಾಗವಾಗಿ ಹೋಗ್ತಿರುತ್ತೆ. ಸೊ ಹಂಗಾಗಿ ಒಳಗಡೆ ಯಾವ ಬ್ಲಾಕೇಜಸ್ ಇದೆ ಅಂತ ಫಸ್ಟ್ ಕುತ್ಕೊಂಡು ಯೋಚನೆ ಮಾಡಿ, ಆ ಬ್ಲಾಕೇಜಸ್ಗೆ ನಾನು ಏನ್ ಮಾಡ್ಬೇಕು ಅನ್ನೋದನ್ನ ನೀವು ಯೋಚನೆ ಮಾಡ್ಬೇಕಾಗುತ್ತೆ. ಸೊ ರಿಲೀಸ್ ಮಾಡಿ ನಿಮ್ ಒಳಗಡೆ ಇರೋ ನೆಗೆಟಿವ್ ಥಾಟ್ಸ್. ಮನಿ ಬಗ್ಗೆ, ಸ್ಪೆಷಲಿ ಮನಿ ಬಗ್ಗೆ ಇರೋದನ್ನ ರಿಲೀಸ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಓಕೆ. ಅಂಡ್ ಸೆಕೆಂಡ್ಲಿ ಬಂದ್ಬಿಟ್ಟು ಅಫರ್ಮೇಶನ್ಸ್. ಸೊ ಅಫರ್ಮೇಶನ್ಸ್ ಒಬ್ಬೊಬ್ರಿಗೆ ಒಂದೊಂದ್ ತರ ಕೆಲಸ ಮಾಡುತ್ತೆ. ಕೆಲವ್ರಿಗೆ ಇಷ್ಟನೇ ಆಗಲ್ಲ ಅಫರ್ಮೇಶನ್ ಹೇಳೋದು, ಕೆಲವ್ರಿಗೆ ಅಫರ್ಮೇಶನ್ ಹೇಳೋದು ಇಷ್ಟ ಆಗುತ್ತೆ, ಕೆಲವ್ರಿಗೆ ಬರೆಯೋದು ಇಷ್ಟ ಆಗುತ್ತೆ, ಅದು ನಿಮ್ಗೆ ಇಷ್ಟ ಬಂದಿದ್ದು. ಬಟ್ ಅಫರ್ಮೇಶನ್ ಡೈಲಿ ನಮ್ಗೆ ಒಂಥರ ಹೆಂಗಂದ್ರೆ ಹೊಟ್ಟೆ ತುಂಬಕ್ಕೆ, ಅಥವಾ ಜೀವನ ಅಂದ್ರೆ ಲೈಫಲ್ಲಿ ಬದುಕಕ್ಕೆ ಎವ್ರಿಡೇ ಊಟ ಮಾಡ್ತಾ ಇರ್ತೀವಿ, ಅಥವಾ ನೀರ್ ಕುಡಿತಾನೆ ಇರ್ತೀವಲ್ಲ, ಎಕ್ಸಾಕ್ಟ್ಲಿ ಅದೇ ತರ ಪ್ರತಿ ದಿನ ನಾವು ಅಫರ್ಮೇಶನ್ ಹೇಳ್ಕೊತಾನೆ ಇರ್ಬೇಕು. ಯಾವ ಅಫರ್ಮೇಶನ್ ಬೇಕಾದ್ರೂ ನೀವು ಚೂಸ್ ಮಾಡ್ಕೋಬಹುದು. ಎಕ್ಸಾಂಪಲ್ ತುಂಬಾ ಈಸಿ ಅಫರ್ಮೇಶನ್ ಬಂದ್ಬಿಟ್ಟು, ಐ ಲವ್ ಮನಿ, ಮನಿ ಲವ್ಸ್ ಮೀ ಸೋ ಮಚ್, ಥ್ಯಾಂಕ್ ಯು ಮನಿ, ಐ ಲವ್ ಯು.
very small sentence. I love you money. Thank you so much. Money loves me so much. ಸೊ ಇಂಥ ಚಿಕ್ಕ ಪುಟ್ಟ ಅಫರ್ಮೇಷನ್ ನ ಪದೇ ಪದೇ ನಿಮ್ಮ ಡೈಲಿ ಡೇ ಟು ಡೇ ಲೈಫ್ ಅಲ್ಲಿ ಹೇಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅದು ತುಂಬಾ ಪವರ್ಫುಲ್, ಒಂದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ನಾನು ಇವಾಗ ಹೇಳಿದ ತಕ್ಷಣ ದುಡ್ಡು ಬರುತ್ತೆ ಅಂತ ಹೇಳಲ್ಲ, ಓಕೆನಾ? ಅದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಏನಪ್ಪಾ ಅಂದ್ರೆ ನಾವು ಪ್ರತಿದಿನ ಸಬ್ ಕಾನ್ಶಿಯಸ್ಗೆ ಊಟ ಮಾಡಿಸ್ತಾ ಇರ್ಬೇಕು, ಐ ಮೀನ್ ಫೀಡ್ ಮಾಡ್ತಾ ಇರ್ಬೇಕು. ಅದು ಎಲ್ಲವನ್ನು ತಗೊಳ್ತಾ ಇರುತ್ತೆ. ನಿಮ್ಮ ಮನಿ ಬ್ಲಾಕೇಜಸ್ನೆಲ್ಲ ನಿಧಾನಕ್ಕೆ ರಿಮೂವ್ ಮಾಡ್ತಾ ನೀವು ಹೇಳೋದನ್ನೆಲ್ಲ ತಗೊಳ್ತಾ ಇರುತ್ತೆ. ಸೊ ಅವಾಗ ನಿಮ್ಮ ಮನಿ ಬ್ಲಾಕೇಜ್ ಸ್ವಲ್ಪ ಕಡಿಮೆ ಆಗ್ತಾ ಅಥವಾ ರಿಲೀಸ್ ಆಗ್ತಾ ನೀವು ಒಳಗಡೆಯಿಂದ ದುಡ್ಡು ನಿಮ್ ಕಡೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅಫರ್ಮೇಶನ್ ಎವ್ರಿ ಡೇ ಹೇಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನೀವೇನ್ ಕೆಲಸ ಮಾಡ್ತಿದ್ರು ಪರವಾಗಿಲ್ಲ, ಬರೆಯೋರು ಬರಿಬಹುದು, ಹೇಳೋರು ಹೇಳ್ಬೋದು. ಎಷ್ಟು ಸಲ ಬೇಕಾದ್ರೂ ನೀವು ಬರಿತಿರೋದ್ರೆ ಖಂಡಿತವಾಗ್ಲೂ ಬರಿಬಹುದು. ಬಟ್ ಎವ್ರಿ ಸಿಂಗಲ್ ಡೇ ನೀವು ಅದನ್ನ ನಿಮ್ ಮೈಂಡ್ ಅಲ್ಲಿ ಹೇಳ್ಕೊಳ್ತಾನೆ ಇರ್ಬೇಕು. ಸೊ ದಟ್ ಐ ಲವ್ ಮನಿ, ಮನಿ ಕಮ್ಸ್ ಟು ಮೀ ಈಸಿಲಿ, ಎಫರ್ಟ್ಲೆಸ್ಲಿ, ಮನಿ ಲವ್ಸ್ ಮೀ ಸೋ ಮಚ್. ಇವಾಗ ನಮ್ ಬೆಸ್ಟ್ ಫ್ರೆಂಡ್ ಅಥವಾ ನಮ್ಮ ಪಾರ್ಟ್ನರ್ಗೆ ಎಷ್ಟು ಸಲ ಐ ಲವ್ ಯು ಅಂತ ಹೇಳ್ತೀವಲ್ವಾ? ಸೊ ಎಕ್ಸಾಕ್ಟ್ಲಿ ಮನಿನ ನಿಮ್ಮ ಪಾರ್ಟ್ನರ್ ತರ, ನಿಮ್ಮ ಬೆಸ್ಟ್ ಫ್ರೆಂಡ್ ತರ ಟ್ರೀಟ್ ಮಾಡಿ ಅದಕ್ಕೆಲ್ಲವನ್ನು ಹೇಳಕ್ಕೆ ಶುರು ಮಾಡಿ, ಓಕೆನಾ? ವಿಜುವಲೈಸೇಷನ್ ತುಂಬಾನೇ ಇಂಪಾರ್ಟೆಂಟ್. ಸೊ ವಿಜುವಲೈಸ್ ನಾವ್ ಎಷ್ಟು ಪ್ರಾಪರ್ ಆಗಿ ಡೀಟೇಲಿಂಗ್ ಆಗಿ ಕುತ್ಕೊಂಡ್ ಮಾಡ್ತೀವಲ್ವಾ, ಸೊ ಅಷ್ಟು ದುಡ್ಡು ನಮ್ಮ ಹತ್ರ ಬರುತ್ತೆ. ನೀವ್ ಏನು ಮಾಡ್ಬೇಡಿ, ನೈಟ್ ಮಲ್ಕೊಳ್ಳೋ ಮುಂಚೆ ಬೆಡ್ ಹತ್ರ ಕುತ್ಕೊಳ್ಳಿ. ಅಫ್ಕೋರ್ಸ್ ನೀವು ಫೋನ್ ಎಲ್ಲ ನೋಡ್ತಾನೆ ಇರ್ತೀರ, ಅದನ್ನೆಲ್ಲ ಸೈಡ್ಗೆ ಇಟ್ಬಿಡಿ. ಸೊ ಆರಾಮಾಗಿ ಕಂಫರ್ಟಬಲ್ ಆಗಿ ಕುತ್ಕೊಳ್ಳಿ. ದೆನ್ ಆಫ್ಟರ್ ದಟ್ ಕಣ್ ಮುಚ್ಕೊಂಡು ಜಸ್ಟ್ ಮನಿ, ಇವಾಗ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಓಪನ್ ಮಾಡಿದ್ರಿ ಅಂತ ಅನ್ಕೊಳ್ಳೋಣ. ನಿಮ್ಗೆ ಎಷ್ಟು ಅಮೌಂಟ್ ಬೇಕು? ಇದು ಒಂದು ತಪ್ಪು ಮಾಡೋದು ನೀವು. ಹೇಳ್ಬಿಟ್ಟಿದೀನಿ ಬ್ಯಾಂಕ್ ಬ್ಯಾಲೆನ್ಸ್ ಓಪನ್ ಮಾಡಿದ್ರೆ ಇಷ್ಟಿರ್ಬೇಕು ಅಂತಲ್ಲ. ಬಟ್ ನೀವು ಬರೀ 30,000 20,000 ಸ್ಯಾಲ್ರಿಗೆ ಕೆಲಸ ಮಾಡ್ತಿರ್ತಾರ. ಇಮಿಡಿಯೇಟ್ ಆಗಿ 2 crores ಇಮ್ಯಾಜಿನ್ ಮಾಡೋದಕ್ಕಿಂತ ಮೇಕ್ ಇಟ್ 1 lakh ಅಥವಾ ಬಿಲೋ 1 lakh ನ ಮಾಡಿ. ಯಾಕಪ್ಪ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲ, ಫಸ್ಟ್ ಇಂದ ಶುರು ಮಾಡ್ತಿರ್ಬೇಕಾದ್ರೆ ನೀವು ರಪ್ ಅಂತ ಹೈ ವ್ಯಾಲ್ಯೂಸ್ ನ ಇಮ್ಯಾಜಿನ್ ಮಾಡಿದಾಗ ನಿಮ್ಮ ಸಬ್ ಕಾನ್ಶಿಯಸ್ ತಗೊಳ್ಳಲ್ಲ. ಹಂಗಾಗಿ ಸ್ವಲ್ಪ ಸ್ವಲ್ಪ ನಿಮ್ ಕೆಪಾಸಿಟಿನಿಂದ ಒಂದು 20,000 ಎಕ್ಸ್ಟ್ರಾನೋ 30,000 ಎಕ್ಸ್ಟ್ರಾನೋ ಇಮ್ಯಾಜಿನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಅದು ನಿಮ್ಮ ಬಿಲೀಫ್ ಆಗಿ ಕನ್ವರ್ಟ್ ಆಗುತ್ತೆ ಡೇ ಬೈ ಡೇ. ಅದಾದ್ಮೇಲೆ ನಿಮ್ಗೆ ಎಷ್ಟು ವ್ಯಾಲ್ಯೂಸ್ ಬೇಕೋ, ನಿಮ್ಮ ಫೋನ್ ನಂಬರ್ ಡಿಜಿಟ್ ಏನಿರುತ್ತಲ್ಲ ಅಷ್ಟು ವ್ಯಾಲ್ಯೂಸ್ ನ ಕೂಡ ನೀವು ಇಮ್ಯಾಜಿನ್ ಮಾಡ್ಬೋದು. ಬಟ್ ಬಿಗಿನರ್ ತಲೆಯಲ್ಲಿ ಇಟ್ಕೊಳ್ಳಿ, ಸ್ವಲ್ಪನೇ ಇಮ್ಯಾಜಿನ್ ಮಾಡಿ, ಓಕೆನಾ? ಸೊ ವಿಜುವಲೈಸ್ ಮಾಡ್ಬೇಕಾದ್ರೆ ಕಂಫರ್ಟಬಲ್ ಜಾಗನ ಹುಡ್ಕೊಂಡು ಕುತ್ಕೊಳ್ಳಿ, ಅಥವಾ ಬೆಡ್ ಮೇಲೂ ಸಹ ನೀವು ಕುತ್ಕೋಬಹುದು. ಕುತ್ಕೊಂಡು ಕಣ್ಣು ಮುಚ್ಕೊಂಡು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಓಪನ್ ಮಾಡಿದಾಗ ಎಷ್ಟು ದುಡ್ಡು ಕಾಣಿಸ್ಬೇಕಾ? 50,000 ಕಾಣಿಸ್ಬೇಕಾ? 50,000 ಈ ಮೂಮೆಂಟ್ ಅಲ್ಲಿ ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಇದೆ ಅಂದಾಗ ವಾಟ್ಸ್ ಯುವರ್ ಎಮೋಷನ್? ಎಷ್ಟು ಖುಷಿ ಪಡ್ತಿರಲ್ಲ, ಆ ಖುಷಿನ ನಿಮ್ ಮುಖದಲ್ಲಿ ಕಾಣಿಸೋ ತರ ಎಕ್ಸ್ಪ್ರೆಸ್ ಮಾಡಿ. ಅಂಡ್ ಜೊತೆಗೆ ನೀವು ಯಾವ್ದೋ ವೆಸ್ಟ್ ಸೈಡ್ ಶಾಪಿಂಗ್ ಹೋಗ್ಬೋದು, H&M ಹೋಗ್ಬೋದು, ಅಥವಾ ಆನ್ಲೈನ್ ಅಲ್ಲಿ ಶಾಪಿಂಗ್ ಮಾಡ್ಬೋದು. ಬಿಲ್ ಒಂದು 10,000 ಆಗಿರುತ್ತೆ. ಅದ್ ನೋಡಿ ನಿಮ್ಗೊಂದ್ ಸ್ವಲ್ಪನೂ ಬೇಜಾರಾಗಲ್ಲ. ಅಯ್ಯೋ ಇಷ್ಟೊಂದು ಪೇ ಮಾಡ್ಬೇಕಂತ ಅನ್ಸೋದೇ ಇಲ್ಲ. ಜಸ್ಟ್ ಓಪನ್ ಮಾಡ್ತೀರಾ, ನಿಮ್ ಕಾರ್ಡ್ ತೆಗಿತೀರಾ ಅಥವಾ ಫೋನ್ ಪೇ ಓಪನ್ ಮಾಡ್ತೀರಾ, ಸ್ಕ್ಯಾನ್ ಮಾಡ್ತೀರಾ, ಜಸ್ಟ್ ಪೇ ಮಾಡ್ಬಿಟ್ಟು ಬರ್ತಾ ಇರ್ತೀರಾ, ಬ್ಯಾಗ್ಸ್ ಎಲ್ಲ ತಗೊಂಡು ಸಿಕ್ಕಾಪಟ್ಟೆ ಖುಷಿಯಿಂದ ಆಚೆ ಬರ್ತೀರಾ. ಅಂಡ್ ಯು ಫೀಲ್ ಸೋ ಗುಡ್. ಸೊ ಈ ರೀತಿಯಾಗಿ ವಿಜುವಲೈಸ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಮ ಫೇವ್ರೆಟ್ ಥಿಂಗ್ಸ್ ನ ಪರ್ಚೇಸ್ ಮಾಡ್ತಿದ್ರೆ, ಇಟ್ಸ್ ಅ ಕಾಸ್ಟ್ಲಿ ಥಿಂಗ್ ಅಂತ ತುಂಬಾ ವರ್ಷದಿಂದ ಬೈ ಮಾಡಕ್ ಆಗ್ತಿರಲಿಲ್ಲ, ಅಂತದ್ನ ಒಂದು ವಿಜುವಲೈಸ್ ಮಾಡ್ಬೋದು. ಅಟ್ಲೀಸ್ಟ್ ಒಂದು 2 minutes ನೀವು ವಿಜುವಲೈಸೇಷನ್ಗೆ ಟೈಮ್ ಎತ್ತಿಟ್ರೆ ಸಾಕಾಗುತ್ತೆ. ಸ್ಪೆಷಲಿ ನೈಟ್ ಮಲ್ಕೊಳ್ಳೋ ಮುಂಚೆ ಈ ಪ್ರಾಕ್ಟೀಸ್ ನ ಮಾಡಿ, ಅಥವಾ ಬೆಳಗ್ಗೆ ಎದ್ದಾಗೂ ಸಹ ನೀವು ಮಾಡ್ಬೋದು. ಬಟ್ ಬೆಳಗ್ಗೆ ಎದ್ದಾಗ ಮಾಡೋದಾದ್ರೆ ಐ ಹೈಲಿ ರೆಕಮೆಂಡ್ 3 ಇಂದ 5 o'clock ಒಳಗಡೆ ಮಾಡಿ. ಅರ್ಲಿ ಮಾರ್ನಿಂಗ್ ಯಾವ್ದೇ ತರ ಡಿಸ್ಟರ್ಬೆನ್ಸ್ ಇರಲ್ಲ. ಇನ್ ನೈಟ್ ಮಲ್ಕೊಳ್ಳೋ ಮುಂಚೆ ಆಲ್ಮೋಸ್ಟ್ ಮನೆ ಹತ್ರ ಕೆಲವೊಬ್ರಿಗೆ ರೋಡ್ ಸೈಡ್ ಮನೆ ಅಷ್ಟೊಂದು ಇರಲ್ಲ. ಸೊ ಸ್ವಲ್ಪ ಗ್ರೀನರಿ, ಜನ ಕಡಿಮೆ ಓಡಾಡುವಂತ ಜಾಗಗಳಿರುತ್ತೆ. ಸೊ ಜಾಸ್ತಿ ಡಿಸ್ಟರ್ಬೆನ್ಸ್ ಇರಲ್ಲ. ಸೊ ಅಂತ ಕಡೆ ನೀವು ಆರಾಮಾಗಿ ಕುತ್ಕೊಂಡು ವಿಜುವಲೈಸ್ ಮಾಡಿ, ಆರಾಮಾಗಿ ಫೀಲ್ ಮಾಡ್ತಾ, ನಿಮ್ಮ ಖುಷಿನ ಎಕ್ಸ್ಪ್ರೆಸ್ ಮಾಡ್ತಾ ನೀವು ಆರಾಮಾಗಿ ಮಲ್ಕೊಳ್ಳಿ. ಸಾಕು, ಅದೇ ಝೋನಲ್ಲಿ ಮಲ್ಕೊಳ್ಳಿ. ಒಬ್ಬ ಫೈನಲಿ ಶಾಪಿಂಗ್ ಮಾಡ್ದೆ, ಯಪ್ಪ ಫೈನಲ್ ನನ್ನ ಅಕೌಂಟಲ್ಲಿ ಇಷ್ಟೊಂದು ದುಡ್ಡಿದ್ಯಾ ಅಂತ ಅನ್ಕೊಂಡು ಸುಮ್ಮನೆ ಮಲ್ಕೊಳ್ಳಿ. ಇದನ್ನ ಎವ್ರಿ ಸಿಂಗಲ್ ಡೇ ಪ್ರಾಕ್ಟೀಸ್ ಮಾಡ್ಬೇಕು. ಒನ್ ಡೇಲಿ ಯಾವ ಚೇಂಜಸ್ ಆಗಲ್ಲ. ಸೊ ಅದನ್ನ ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು, ನೀವು ಪ್ರತಿ ಸಲ, ಇತ್ತೀಚೆಗಂತೂ ಆನ್ಲೈನ್ ಟ್ರಾನ್ಸಾಕ್ಷನ್ ನಾವ್ ಎಲ್ರು ಮಾಡೋದು, ಪ್ರತಿ ಸಲ ಯಾರಿಗಾರು ಪೇ ಮಾಡ್ಬೇಕಾದ್ರೆ ಅಥವಾ ನೀವು ಸ್ಕ್ಯಾನ್ ಮಾಡಿ ಪೇ ಮಾಡೋದಾಗ್ಲಿ, ನಿಮ್ಮ ಫ್ರೆಂಡ್ಸ್ಗೆ ದುಡ್ಡು ಕಳ್ಸೋದಾಗಿರ್ಬೋದು, ಅದನ್ನ ಮಾಡೋ ಸಂದರ್ಭದಲ್ಲಿ ಜಸ್ಟ್ ಸೇ ಥ್ಯಾಂಕ್ ಯು. ನಿಮ್ಮ ಏನು 30 rupees 10 rupees ಟ್ರಾನ್ಸ್ಫರ್ ಮಾಡ್ತಿರ್ತಾರಲ್ಲ, ಆ ಟೈಮಲ್ಲಿ ಥ್ಯಾಂಕ್ ಯು ಮನಿ, ಥ್ಯಾಂಕ್ ಯು ಸೋ ಮಚ್ ಡಿಯರ್ 30 rupees, ಐ ಲವ್ ಯು ಮನಿ ಅಂತ. ಅದು ಅಥವಾ ಈ ಒಂದು ಲೈನ್ ಕೂಡ ಹೇಳ್ಬೋದು. ನಾನು ಮಿತೇಶ್ ಅವರಿಂದ ಇದನ್ನ ಕಲ್ತ್ಕೊಂಡಿದ್ದು, ಮಿತೇಶ್ ಕತ್ರಿ. ಸೊ ಅದು ಗೋ ವಿತ್ ಲವ್, ಗ್ರೋ ವಿತ್ ಲವ್ ಅಂತ ಒಂದು
ಲೈನ್ ನ ಹೇಳಿ. ಇವಾಗ ಎಕ್ಸಾಂಪಲ್ ನಾನು ನಿಮ್ಗೆ 20 ರೂಪೀಸ್ ಪೇ ಮಾಡಿದ್ನಪ್ಪ, ತೋರಿಸ್ತಾ ಇದೀನಿ. ಅದನ್ನ ನಾನೇನ್ ನಂದು ಪಾಸ್ವರ್ಡ್ ಇರುತ್ತಲ್ಲ ಅದು ಹಾಕಿ ಸೆಂಡ್ ಮಾಡುವಂತ ಟೈಮಲ್ಲಿ ಥ್ಯಾಂಕ್ ಯು ಮನಿ, ಐ ಲವ್ ಯು ಮನಿ, ಗೋ ವಿತ್ ಲವ್, ಗ್ರೋ ವಿತ್ ಲವ್, ಐ ಲವ್ ಯು ಸೋ ಮಚ್, ಥ್ಯಾಂಕ್ ಯು ಡಿಯರ್ 30 ರೂಪೀಸ್, ಥ್ಯಾಂಕ್ ಯು ಅಂತ ಹೇಳಿ ಮನಿನ ಟ್ರಾನ್ಸ್ಫರ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನನಗಂತೂ ತುಂಬಾನೇ ಅಭ್ಯಾಸ ಆಗ್ಬಿಟ್ಟಿದೆ. ನಾನು ಪೇ ಮಾಡ್ಬೇಕಾದ್ರೆ ನನಗೆ ಎಷ್ಟೇ ಬೇಜಾರಾಗಿದ್ರು ಪರವಾಗಿಲ್ಲ, ಸುಮ್ಮನೆ ಆದ್ರೂ ಥ್ಯಾಂಕ್ ಯು ಮನಿ, ಥ್ಯಾಂಕ್ ಯು ಸೋ ಮಚ್ 30 ರೂಪೀಸ್ ಅಂತ ಹೇಳ್ಬಿಟ್ಟೆ ಟ್ರಾನ್ಸ್ಫರ್ ಮಾಡ್ತೀನಿ. ಅದ್ ನಂಗೆ ಅಭ್ಯಾಸ ಆಗ್ಬಿಟ್ಟಿದೆ. ಹೇಳ್ದಲೆ ಮಾಡೋ ನನಗೆ ಒಂಥರ ಅನಿಸ್ತಿರುತ್ತೆ. ಆನ್ಲೈನ್ ಶಾಪಿಂಗ್ ಮಾಡ್ಬೇಕಾದ್ರೂ ಅಷ್ಟೇ ಗೋ ವಿತ್ ಲವ್, ಗ್ರೋ ವಿತ್ ಲವ್ ಅಂತಾನೆ ಹೇಳ್ತೀನಿ. ಯಾರಿಗಾರು ಫ್ರೆಂಡ್ಸಿಗೆ ಕೊಡ್ಬೇಕಾದ್ರೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಮನಿ, ಗೋ ವಿತ್ ಲವ್, ಗ್ರೋ ವಿತ್ ಲವ್, ಐ ಲವ್ ಯು 30 ರೂಪೀಸ್, ಐ ಲವ್ ಯು 50 ರೂಪೀಸ್, ಐ ಲವ್ ಯು 10K, ಥ್ಯಾಂಕ್ ಯು. ರೆಂಟ್ ಪೇ ಮಾಡ್ಬೇಕಾದ್ರೆ, ಎಕ್ಸ್ಪೆನ್ಸಸ್ನೆಲ್ಲ, ಲೈಟ್ ಬಿಲ್ ಎಲ್ಲ ಪೇ ಮಾಡ್ಬೇಕಾದ್ರೆ, ಎವ್ರಿ ಸಿಂಗಲ್ ಟೈಮ್ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿದ್ರು ಪರವಾಗಿಲ್ಲ, ಅಥವಾ ಎಲ್ಲರೂ ನೀವು ಕ್ಯಾಶ್ ಏನಾದ್ರು ಕೊಡ್ಬೇಕಾದ್ರೆ ಆಟೋ ಡ್ರೈವರ್ಸ್ಗೆ, ಯಾರಿಗೆ ಕೊಡ್ಬೇಕಾದ್ರೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ 50 ರೂಪೀಸ್ ಮನಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು ಕೊಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ದಟ್ ಬಿಕಮ್ಸ್ ಡಬಲ್ ನಿಮ್ ಲೈಫ್ ಅಲ್ಲಿ. ನೀವು ಇದನ್ನು ಸಹ ಹೇಳ್ಬೋದು, ನಾನು ಇವಾಗ ಏನ್ ಪೇ ಮಾಡ್ತಾ ಇದೀನೋ ಅಮೌಂಟ್ ನನಗೆ ಡಬಲ್ ಆಗಿ ರಿಟರ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೋದು. Thank you so much universe, I paid 30 rupees, in return I received 60 rupees, thank you so much, I love this money ಅಂತ ಹೇಳ್ಬಿಟ್ಟು ನೀವು ಪೇ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅದು ಕ್ಯಾಶ್ ಆಗಿರ್ಬೋದು ಅಥವಾ ಆನ್ಲೈನ್ ಆಗಿರ್ಬೋದು, ಎನಿಥಿಂಗ್ ಇಸ್ ಫೈನ್, ಬಟ್ ಥ್ಯಾಂಕ್ಸ್ ಹೇಳೋದನ್ನ ಮಾತ್ರ ಮರಿಬೇಡಿ ನಿಮ್ಮ ದುಡ್ಡಿಗೆ. ಬಿಕಾಸ್ ಅದರಿಂದ ನಿಮ್ ಆ ಮೂಮೆಂಟ್ಗೆ ನಿಮ್ ಗ್ರಾಸರೀಸ್ ಬೇಕಾಗಿರುತ್ತೋ ಅಥವಾ ನಿಮ್ಮ ರಿಕ್ವೈರ್ಮೆಂಟ್ಸ್ ಏನಿರುತ್ತೋ ಅದನ್ನ ಫುಲ್ಫಿಲ್ ಮಾಡ್ತಿರುತ್ತೆ ಆ ಮನಿ. 5 ರೂಪಾಯಿ ಆದ್ರೂ ಪರವಾಗಿಲ್ಲ, ಜಸ್ಟ್ ಸೇ ಥ್ಯಾಂಕ್ ಯು ಟು ಯುವರ್ ಮನಿ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು, ಇದನ್ನ ನಾನು ತುಂಬಾ ಕಡೆ ಹೇಳಿದೀನಿ, ಕೆಲವರು ನೋಡಲ್ಲ ವಿಡಿಯೋ ಸರಿಯಾಗಿ, ದಟ್ಸ್ ದ ಪ್ರಾಬ್ಲಮ್. ಸೊ ಶ್ರೀಮ್ ಬ್ರಿಜಿ, ಸೊ ಇದು ನಂಗೆ ಸಡನ್ ಆಗಿ ಸಿಕ್ಕಿದ್ದು ಅಥವಾ ಯಾರೋ ಇಂದ ತಿಳ್ಕೊಂಡಿದ್ದು ನಂಗೆ ಸ್ವಲ್ಪನೂ ನೆನಪಿಲ್ಲ ಇವಾಗ ಸದ್ಯಕ್ಕೆ. ಸೊ ಶ್ರೀಮ್ ಬ್ರಿಜಿ ಅನ್ನೋದು ಒಂದು ಆ ಸ್ಟೋರಿ ಇದೆ, ಬಟ್ ನಾನು ಅದು ಹೇಳಿದ್ರೆ ತಪ್ಪಾಗುತ್ತೋ ಏನೋ ಗೊತ್ತಿಲ್ಲ. ಬಿಕಾಸ್ ನಂಗೆ ಸ್ಟೋರಿ ಅರ್ಧಂಬರ್ಧಂ ನೆನಪಿರೋ ಪ್ರಕಾರ ವಾಲ್ಮೀಕಿನ ಯಾರಪ್ಪ, ಮೇ ಬಿ ಒಬ್ರು ಸನ್ಯಾಸಿ, ಅವ್ರನ್ನ ಏನಂತಾರ ನಂಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಅವರು ಈ ಒಂದು ವ್ಯಕ್ತಿ ಏನು ಮೆಡಿಟೇಷನ್ ಕೂತಾಗ ಆ ವ್ಯಕ್ತಿ ಇವಾಗ್ಲೂ ಇದ್ದಾರೆ. ಅವ್ರ ಹೆಸರು ಏನೋ ಇದೆ ಗೈಸ್, ನಾನು ಮರ್ತೋಗ್ಬಿಟ್ಟಿದೀನಿ. ಪಿ ಇಂದ ಏನೋ ಬರುತ್ತೆ ಅವ್ರ ಹೆಸರು, ಸೋ ಸಾರಿ ಗೊತ್ತಾಗ್ತಿಲ್ಲ, ಬಟ್ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ. ಸೊ ಅವರು ಮೆಡಿಟೇಷನ್ ಅಲ್ಲಿ ಕೂತಾಗ ಈ ಒಂದು ಶ್ರೀಮ್ ಬ್ರಿಜಿ ಅನ್ನೋದನ್ನ ಅವರ ಮೈಂಡ್ ಅಲ್ಲಿ ಬಂತಂತೆ. ಲೈಕ್ ಅವರು ಹೇಳ್ಸಿರೋದು, ನಿಮ್ಗೆ ಗೊತ್ತಲ್ಲ ಧ್ಯಾನದಲ್ಲಿ ಇದ್ದಾಗ ನಮ್ಗೆ ಸಾಕಷ್ಟು ಸೈನ್ ಬರ್ತಾನೆ ಇರುತ್ತೆ. ಸೊ ಅಂತ ಟೈಮ್ ಅಲ್ಲಿ ಅವ್ರಿಗೆ ಈ ಒಂದು ವರ್ಡ್ ಸಿಕ್ಕಿದಂತೆ, ಶ್ರೀಮ್ ಬ್ರಿಜಿ ಅಂತ ಚಾಂಟ್ ಮಾಡಿ ಅಂತ ಹೇಳಿರೋದು. ಸೊ ಅದನ್ನ ಅವ್ರು ಇಡೀ ಪ್ರಪಂಚಕ್ಕೆ ಪರಿಚಯಿಸಿದ್ದಾರೆ. ಸೊ ಅದನ್ನ ನಾನು ಅಷ್ಟೇ, ಅದ್ ಯಾವ್ದೋ ಒಂದ್ ವಿಡಿಯೋನ ನೋಡಿ ಕಲ್ತ್ಕೊಂಡಿದ್ದೆ. ಸೊ ಅದನ್ನ ನಾನು ಕೂಡ ಪದೇ ಹೇಳೋದನ್ನ ಅಭ್ಯಾಸ ಮಾಡ್ಕೊಂಡೆ. ಶ್ರೀಮ್ ಬ್ರಿಜಿ ಸ್ಪೆಷಲಿ ಫ್ರೈಡೇಸು, ನಿಮ್ಗೆ ಗೊತ್ತು ಲಕ್ಷ್ಮಿ ಬರೋ ದಿವಸ ಸಕ್ಕದ ಕೆಲಸ ಮಾಡುತ್ತೆ. ಈ ವರಮಹಾಲಕ್ಷ್ಮಿ ಎಲ್ಲ ಪೂಜೆ ಮಾಡ್ತಿರ್ತಿರಲ್ವಾ, ನಾನು ತುಂಬಾ ಚೆನ್ನಾಗಿ ಅಂದ್ರೆ ಹೇಳ್ತಿದೀನಿ, ಇದನ್ನ ಪ್ಲೇ ಮಾಡಿ ಬಿಟ್ಬಿಡಿ, ಲಕ್ಷ್ಮಿ ಮುಂದೆ ಪ್ಲೇ ಮಾಡಿ ಶ್ರೀಮ್ ಬ್ರಿಜಿ ಅಂತ ಓಡ್ತಾನೆ ಇರುತ್ತೆ. ಅಂಡ್ ತುಂಬಾ ಪವರ್ಫುಲ್ ಇರುವಂತ ಮಂತ್ರ. ನನ್ನ ಕ್ಲೈಂಟ್ಸ್ಗೆ ಎಷ್ಟೋ ಜನಕ್ಕೆ ಸಕ್ಕದ ಕೆಲಸ ಮಾಡಿದೆ, ದುಡ್ಡು ಟಕ್ಕಂತ ಬಂದಿದೆ, 2 days ಅಲ್ಲಿ ಬಂದಿದೆ, 1 day ಅಲ್ಲಿ ಬಂದಿದೆ. ಹೆಂಗ್ ಬರುತ್ತೆ ಅನ್ನೋದನ್ನ ಯೋಚನೆ ಮಾಡಕ್ಕೆ ಹೋಗ್ಬೇಡಿ, ಅದು ಹೆಂಗಾದ್ರೂ ಬಂದೇ ಬರುತ್ತೆ. 5 ರೂಪಾಯಿ ಬಂದ್ರು ರಿಸೀವ್ ಮಾಡ್ಕೊಳ್ಳಿ, 1 ರೂಪಾಯಿ ಬಂದ್ರು ಕೂಡ ದುಡ್ಡೇ, ಅದನ್ನ ರಿಸೀವ್ ಮಾಡ್ಕೊಳ್ಳೋದು ಮಾತ್ರ ನಿಮ್ ಜವಾಬ್ದಾರಿ. ಸೊ ಶ್ರೀಮ್ ಬ್ರಿಜಿ ಅನ್ನೋ ಮಂತ್ರನ ನಿಮ್ಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ, ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ಅಥವಾ ನೀವು ಬುಕ್ ಅಲ್ಲಿ ಬರೀತೀನಿ, ಖಂಡಿತವಾಗ್ಲೂ ಬರೀಬಹುದು, ಸ್ಪೆಲ್ಲಿಂಗ್ ಅಲ್ಲಿ ಹಾಕಿರ್ತೀನಿ. ಸೊ ಅದನ್ನ ನೀವು ಶ್ರೀಮ್ ಬ್ರಿಜಿ ಅಂತ ಚಾಂಟ್ ಮಾಡ್ತಾ ಇರ್ಬೋದು, ಅಥವಾ ಬರಿತಾ ಇರ್ಬೋದು, ಅಥವಾ ಆಡಿಯೋನ ಕೇಳಿಸ್ಕೊತಾ ಇರ್ಬೋದು. ಎನಿಥಿಂಗ್ ಇಸ್ ಫೈನ್. ಜಸ್ಟ್ ಖುಷಿಯಿಂದ ಒಳ್ಳೆ ದುಡ್ಡು ಬರುತ್ತೆ ಅಂತ ಎಕ್ಸೈಟ್ಮೆಂಟ್ ಇಂದ ಕೇಳಿಸ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅದು ಕೂಡ ಸಕ್ಕದ ಕೆಲಸ ಮಾಡುತ್ತೆ. ದುಡ್ಡು ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಯಾವ ಮಂತ್ರ ಹೇಳಿದ್ರು ಈ ವಿಡಿಯೋ ಆದ್ಮೇಲೆ ನೋಡೇ ನೋಡ್ತೀರಾ. ಬಿಕಾಸ್ ದುಡ್ಡು ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ನಾವೆಲ್ಲರೂ ದುಡ್ಡಂದ್ರೆ ಅಯ್ಯೋ ದುಡ್ಡು ಕಷ್ಟ ಕೊಡುತ್ತೆ ನಮ್ಗೆ, ದುಡ್ಡು ಸಂಬಂಧನ ದೂರ ಮಾಡುತ್ತೆ ಅಂತ ನಾವ್ ಅನ್ಕೊಂಡಿದ್ವಿ. ದುಡ್ಡಿದ್ರೇನೆ ಜೀವನ, ದುಡ್ಡಿದ್ರೆ ಎಲ್ಲಾನು ಪಾಸಿಬಲ್ ಲೈಫ್ ಅಲ್ಲಿ. ನನಗಂತೂ ದುಡ್ಡು ಇಸ್ ಮೈ ಬೆಸ್ಟ್ ಫ್ರೆಂಡ್ ಗೈಸ್. ದುಡ್ಡನ್ನ ಕೀಳಾಗಿ ನೋಡ್ಬೇಡಿ, ಇದರಿಂದ ಕೆಟ್ಟದಾಗುತ್ತೆ ಅಂತ ನೋಡಕ್ ಹೋಗಬೇಡಿ. ದುಡ್ಡು ಕೂಡ ಎಲ್ಲವನ್ನು ಕೊಡುತ್ತೆ. ಹಂಗ್ ನೋಡಕೋರೆ ನೀವು ಹ್ಯೂಮನ್ ಬೀಂಗ್ಸ್ ಕೂಡ ದೂರ ಇಡ್ಬೇಕಲ್ವಾ? ಯಾಕಂದ್ರೆ ಅವರು ಕೂಡ ನಿಮ್ಗೆ ಹಾರ್ಮ್ ಮಾಡೋರೇ ಇರ್ತಾರೆ ಎಷ್ಟೋ ಜನ ನಿಮ್ ಲೈಫ್ ಅಲ್ಲಿ. ಅಂತವ್ರನ್ನ ಯಾಕೆ ದೂರ ಇಡಲ್ಲ? ದುಡ್ಡನ್ನ ಯಾಕೆ ದೂರ ಇಡ್ತೀರಾ? ದುಡ್ಡು ಬರುತ್ತೆ ಬಿಡು, ದುಡ್ಡಿಗೇನು, ದುಡ್ಡಿದ್ರೆ ಲೈಫ್ ಹಿಂಗೆ ಹಂಗೆ ಅಂತ ಹೇಳ್ಬೇಡಿ. ಸೊ ಇನ್ ಮುಂದೆ ದುಡ್ಡನ್ನು ಕೂಡ ರೆಸ್ಪೆಕ್ಟ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ದುಡ್ಡಿಗೂ ಕೂಡ ಪ್ರೀತಿ ಕೊಡಿ, ಅದು ಕೂಡ ನಿಮ್ ಹತ್ರ
ಹುಡ್ಕೊಂಡ್ ಬಂದೇ ಬರುತ್ತೆ. ಅದನ್ನ ಮರಿಬೇಡಿ. ದುಡ್ಡು ಇಸ್ ಎವ್ರಿಥಿಂಗ್ ಫಾರ್ ಮೀ. ಇನ್ ಮುಂದೆ ನಿಮ್ಗೂ ಕೂಡ ಹಂಗೆ ಆಗ್ಲಿ. ಹೋಪ್ ಈ ಎಲ್ಲಾ ಸ್ಟೆಪ್ಸ್ ನ ನೀವು ಫಾಲೋ ಮಾಡಿ ನೀವು ಆದಷ್ಟು ಬೇಗ ರಿಚ್ ಆಗ್ತೀರಾ ಅಂತ ಅನ್ಕೊಂಡಿದೀನಿ. ಸೊ ಇದನ್ನು ಸಹ ಹೇಳ್ಬೋದು ನೀವು, ಐ ಎಮ್ ರಿಚ್, ಐ ಎಮ್ ರಿಚ್, ಐ ಎಮ್ ರಿಚ್ ಅಂತ ಹೇಳ್ತಾನೆ ಇರ್ಬೋದು. ನೀವ್ ಅನ್ಕೊಂಡಿರ್ಬೋದು ರಿಚ್ ಅಂದ ತಕ್ಷಣ ಕೋಟಿ ಇರ್ಬೇಕು, ಬಿಲಿಯನ್ಸ್ ಮಿಲಿಯನ್ಸ್ ಇರ್ಬೇಕು ಅಂತ ಏನಲ್ಲ. ನಿಮ್ಗೆ ಎಷ್ಟು ಬೇಕು ಎಲ್ಲಾ ಲೈಫ್ ಏರಿಯಾದಲ್ಲಿ, ಎಕ್ಸಾಂಪಲ್ ಹೆಲ್ತ್, ಕರಿಯರ್, ಮನಿ, ರಿಲೇಶನ್ಶಿಪ್, ಎಲ್ಲದರಲ್ಲೂ ನೀವು ಎಷ್ಟು ಬೇಕೋ ಅಷ್ಟು ಇರೋ ತರ ನೀವು ಮಾಡ್ಕೊಳ್ಳೋಂಥದ್ದೇ ರಿಚ್ನೆಸ್. ನಾಟ್ ಲೈಕ್ ನೀವು ಅಂಬಾನಿ ತರ ಕೋಟಿ ಇಟ್ಟಿರ್ಬೇಕು ಅಂತ ಏನಿಲ್ಲ. ನಿಮಗ್ ನೀವು ಅಂಬಾನಿ ಆಗಿ ಫಸ್ಟ್, ಬೇರೆಯವ್ರಿಗೆ ತೋರ್ಸಕ್ ಅಂಬಾನಿ ಆಗಕ್ ಹೋಗ್ಬೇಡಿ. ಸೊ ಆಲ್ವೇಸ್ ಯಾರ ನಿಮ್ನ ಬಡವ್ರು ಅಂದ್ರೆ ನಿಮ್ ಮೈಂಡ್ ಗೆ ಹೇಳಿ ಐ ಎಮ್ ರಿಚ್, ಐ ಎಮ್ ರಿಚ್ ಅಂತ ನೀವು ಪದೇ 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 ರಿಪೀಟ್ ಮಾಡ್ತೀರಿ. ಎಕ್ಸಾಂಪಲ್ ನಮ್ಮ ಆಫೀಸ್ ಕೊಲೀಗ್ಸ್ ಎಲ್ಲ ಯಾರ ನನ್ನ ರೇಗ್ಸ್ತಾ ಇರ್ಬೋದು, ನೀ ಬಿಡಿಪ ರಿಚ್ ಅಂದ್ರೆ ಅಫ್ಕೋರ್ಸ್ ಐ ಎಮ್ ರಿಚ್ ಅಂತಾನೆ ನಾನು ಹೇಳೋದು. ಅಂಡ್ ನಮ್ಮ ಆಫೀಸಲ್ಲಿ ತುಂಬಾ ಜನ ಗೊತ್ತಿರುತ್ತೆ ಕೆಲವೊಂದು ಕೊಲೀಗ್ಸ್ಗೆ. ಸೊ ಅದೇ ತರ ಐ ಎಮ್ ರಿಚ್, ಐ ಎಮ್ ರಿಚ್ ಅಂತ ಪದೇ 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 ರಿಪೀಟ್ ಮಾಡ್ತಾರಿ. ಮನಿ ವೈಬ್ರೇಷನ್ ಜಾಸ್ತಿ ಇಡಿ. ನಿಮ್ ಮೈಂಡ್ ಅಲ್ಲಿ ಏನಾದ್ರು ನೆಗೆಟಿವ್ ಥಾಟ್ಸ್ ಬಂತು ಮನಿ ಬಗ್ಗೆ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಶಿಫ್ಟ್ ಮಾಡಿ ಪಾಸಿಟಿವ್ ಆಗಿ ಮನಿ ಬಗ್ಗೆ ಹೇಳ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಜೊತೆಗೆ ನೀವು ಗ್ರಾಟಿಟ್ಯೂಡ್ ಬುಕ್ ಅಲ್ಲಿ ಡೈಲಿ ಮನಿ ಅಫರ್ಮೇಶನ್ ಬರಿಬಹುದು. ನಿಮ್ಗೆ ಯಾವ ತರ ಅಫರ್ಮೇಶನ್ ಸಹ ನೀವು ಬರಿಬಹುದು. ಐ ಲವ್ ಮನಿ, ಅನ್ಎಕ್ಸ್ಪೆಕ್ಟೆಡ್ ಮನಿ ಕಮ್ಸ್ ಟು ಮೀ ಈಸಿಲಿ ಅಂಡ್ ಎಫರ್ಟ್ಲೆಸ್ಲಿ, ಐ ರಿಯಲಿ ಲವ್ ಮನಿ ಅಂತ ಹೇಳ್ಬೋದು. ಅಥವಾ ಯಾವ್ದಾದ್ರು ಗಿಫ್ಟ್ಸ್ ನಿಮ್ಗೆ ಫ್ರೆಂಡ್ಸ್ ಯಾರು ಕೊಟ್ಟಿದ್ರೆ, ಅಥವಾ ದುಡ್ಡು ರೂಪದಲ್ಲಿ ನಿಮ್ ಲೈಫ್ ಅಲ್ಲಿ ಏನೆಲ್ಲ ಬಂದಿದ್ಯೋ ಅದಕ್ಕೆಲ್ಲ ಕೂತ್ಕೊಂಡು ಗ್ರಾಟಿಟ್ಯೂಡ್ ನ ಕೊಡಿ. ಅದು ಕೂಡ ಸಕ್ಕದ ಕೆಲಸ ಮಾಡುತ್ತೆ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು. ಜಸ್ಟ್ ಬೇಸಿಕ್ ವಿಚಾರಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ. ಇನ್ನೂ ಸಾಕಷ್ಟು ವಿಚಾರಗಳು ನಿಮ್ಗೆ ಬೇಕಿದ್ದಲ್ಲಿ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಹ್ಯಾಪಿ ಮ್ಯಾನಿಫೆಸ್ಟಿಂಗ್. ನಿಮ್ಮೆಲ್ರಿಗೂ ಜಾಸ್ತಿ ದುಡ್ಡು ಬರ್ಲಿ. ಗಾಡ್ ಬ್ಲೆಸ್ ಯು ಆಲ್. ಬೈ ಬೈ.